ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಬಳ್ಳಾರಿ ವಕೀಲರ ಸಂಘದಿಂದ ಖಂಡನೆ ಪ್ರತಿಭಟನೆ. ಬಳ್ಳಾರಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಎಸೆಯಲು ಯತ್ನಿಸಿದ್ದ ಶೂ ಘಟನೆಯನ್ನ ಬಳ್ಳಾರಿ ವಕೀಲರ ಸಂಘ ತೀವ್ರವಾಗಿ ಖಂಡಿಸಿ ಜಿಲ್ಲಾ ಆಡಳಿತದ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಗರದ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಈ ಘಟನೆ ನ್ಯಾಯಾಂಗ ವ್ಯವಸ್ಥೆಯ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮನ್ಸೂರ್ ಮಾತನಾಡಿ, ಕಲಾಪ ನಡೆಯುವ ಸಮಯದಲ್ಲಿ ವಕೀಲನೊಬ್ಬ ಈ ರೀತಿಯ ಅಸಭ್ಯ ಕೃತ್ಯ ಎಸಗಿರುವುದು ಅತ್ಯಂತ ವಿಷಾದಕರ. ಇದು ನ್ಯಾಯಾಂಗದ ಶಿಸ್ತಿನ ಸಂಪ್ರದಾಯಗಳಿಗೆ ವಿರುದ್ಧವಾಗಿದೆ. ಈ ಘಟನೆ ನಮ್ಮೆಲ್ಲರನ್ನ ಆಘಾತಕ್ಕೊಳಪಡಿಸಿದೆ. ಈ ಘಟನೆಯ ಮಧ್ಯೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ತೋರಿದ ಶಾಂತತೆ, ಸಂಯಮ ಮತ್ತು ಘನತೆ ನಮಗೆಲ್ಲ ಪ್ರೇರಣಾದಾಯಕ. ಅವರು ಯಾವುದೇ ಪ್ರಚೋದನೆಗೆ ಒಳಗಾಗದೆ ನ್ಯಾಯ ವಿತರಣೆಯ ಕಾರ್ಯವನ್ನ ಶಾಂತಿಯಿಂದ ಮುಂದುವರೆಸಿರುವುದು ಅವರ ಉತ್ಸಾಹ, ವ್ಯಕ್ತಿತ್ವದ ನಿದರ್ಶನವಾಗಿದೆಯೇ ಎಂದರು. ವಕೀಲರ ಸಂಘವು ಈ ಘಟನೆಯ ಸಂಪೂರ್ಣ ಹಾಗೂ ತ್ವರಿತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಜರುಗಿಸುವುದು ನ್ಯಾಯಾಂಗದ ಗೌರವವನ್ನು ಕಾಪಾಡುವ ದೃಷ್ಟಿಯಿಂದ ಅತ್ಯಗತ್ಯ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ರವಾನಿಸಲು ಸಂಘ ವಿನಂತಿಸಿದೆ. ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ಮಾಧ್ಯಮ ಜೊತೆ ಮಾತನಾಡಿದ್ದು, ವಕೀಲರಾದ ರಾಕೇಶ್ ಕಿಶೋರಿನವರು ಮಾಡಿದ ನಾಚಿಕೆಯಿಲ್ಲದ ಕೃತ್ಯದಿಂದ ನಾವು ಆಘಾತಕ್ಕೊಳಗಾಗಿದ್ದೇವೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ನಡೆದಂಥ ಘಟನೆಯನ್ನು ನಾವು ಬಳ್ಳಾರಿ ಬಾರ್ ಅಸೋಸಿಯೇಷನ್ ಅವರಿಂದ ನಾವು ಅದನ್ನು ಖಂಡಿಸುತ್ತಿದ್ದೇವೆ ನ್ಯಾಯಾಲಯ ಸಂಘದಿಂದ. ಹಾಗಾಗಿ ನಮ್ಮೆಲ್ಲರ ವಕೀಲರ ಒಂದು ಬೇಡಿಕೆ ಏನೆಂದರೆ, ಆ ಶೂ ಎಸೆದಂಥ ರಾಕೇಶ್ ಕಿಶೋರ್ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಆತಗೆ ಶಿಕ್ಷಿಸಬೇಕೆಂದು ನಮ್ಮೆಲ್ಲ ಮನವಿ. ಮತ್ತು ವಕೀಲ ಮಿತ್ರರೇ, ನಾವು ಈ ದಿನಾಂಕ 6/10/2025 ಸರ್ವೋಚ್ಚ ನ್ಯಾಯಾಲಯದ ಕಲಾಪ ನಡೆಯುವ ಸಮಯದಲ್ಲಿ ವಕೀಲರಾದ ರಾಕೇಶ್ ಕಿಶೋರಿನವರು ಮಾಡಿದ ನಾಚಿಕೆಯಿಲ್ಲದ ಕೃತ್ಯದಿಂದ ನಾವು ಆಘಾತಕ್ಕೊಳಗಾಗಿದ್ದೇವೆ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ನಡೆದಂಥ ಘಟನೆಯನ್ನು ನಾವು ಬಳ್ಳಾರಿ ಬಾರ್ ಅಸೋಸಿಯೇಷನ್ ಅವರಿಂದ ನಾವು ಅದನ್ನು ಖಂಡಿಸುತ್ತಿದ್ದೇವೆ ನ್ಯಾಯಾಲಯ ಸಂಘದಿಂದ. ಹಾಗಾಗಿ ನಮ್ಮೆಲ್ಲರ ವಕೀಲರ ಒಂದು ಬೇಡಿಕೆ ಏನೆಂದರೆ, ಆ ಶೂ ಎಸೆದಂಥ ರಾಕೇಶ್ ಕಿಶೋರ್ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಆತಗೆ ಶಿಕ್ಷಿಸಬೇಕೆಂದು ನಮ್ಮೆಲ್ಲ ಮನವಿ. 40 ನ್ಯಾಯಾಧೀಶರು ಕ್ಷಮಿಸಿದಾರಲ್ಲ, ಅವರು ಬುದ್ಧಿಸ್ಟ್ ಆಗಿದ್ದಾರೆ, ಶಾಂತಿ ದೂತರಾಗಿದ್ದಾರೆ, ಅದರಿಂದ ಅವ್ರು ಕ್ಷಮಿಸಿದ್ದಾರೆ. ಆದರೆ ಅವರ ಅನುಯಾಯಿಗಳು ಅವರು ಇದಿದೀವಲ್ಲ, ನಾವು ಯಾರು ಅವ್ರನ್ನ ಕ್ಷಮಿಸೋದಿಲ್ಲ. ಅವರು ಸನಾತನ ಧರ್ಮಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಸನಾತನವಾದರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ದೇಶ ಬುದ್ಧಿಸ್ಟ್ ದೇಶ, ಶಾಂತಿ ದೂತರಾಗಿದ್ದೀವಿ ನಾವು. ನಾವೇನಾದ್ರೂ ರೊಚ್ಚಿಗೆದ್ರೆ ನೀವು ಯಾರು ದೇಶದಲ್ಲಿ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ದೇಶ ಬಿಡಬೇಕಾದಂತ ಎಚ್ಚರಿಕೆ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸನಾತನವಾದಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ರೆ, ನೀವು ಮನೋವ್ಯಾಧಿಗಳಾಗಬೇಡಿ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಇವತ್ತು ನಾವು ಯಾವುದೇ ರಾಷ್ಟ್ರಪತಿಗಳಾಗಲಿ, ಮುಖ್ಯ ನ್ಯಾಯಾಧೀಶರಾದ್ರೂ ಕೂಡ ನೀವು ಅಗೌರವ ತೋರ್ತಾ ಇದ್ರೆ ಅಂದ್ರೆ ಆ ಒಂದು ಸ್ಥಾನಕ್ಕೆ ಅವರು ಸರಿಯಾಗಿ ನಡ್ಕೊಂಡಿದ್ದಾರೆ. ಆದ್ರೆ ಅವರ ಅನುಯಾಯಿಗಳು ಸುಮ್ಮನೆ ಸಾಧ್ಯ ಇಲ್ಲ. ನಾವು ಖಂಡಿಸ್ತೇವೆ. ಈ ಒಂದು ಹೋರಾಟ ಉಗ್ರವಾಗಿರ್ತದೆ. ಆತನನ್ನು ಭಯೋತ್ಪಾದಕಂತ ಘೋಷಣೆ ಮಾಡಬೇಕು. ಈ ದೇಶದ ಭಯೋತ್ಪಾದಕಂತ ಘೋಷಣೆ ಮಾಡಬೇಕು. ಆದರೆ ನಾವು ಈ ಒಂದು ಹೋರಾಟ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ಅವನು ಎಲ್ಲಿವರೆಗೆ ಭಯೋತ್ಪಾದಕ ಘೋಷಣೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸೋದವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಅದರ ಜೊತೆಗೆ ಬಹಳ ಎಚ್ಚರಿಕೆ ಮಾತ್ರ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ಭಾರತ ಬುದ್ಧಿಸ್ಟ್ ಕಂಟ್ರಿ. ಇವತ್ತು ನಾವೆಲ್ಲ ಶಾಂತಿ ದೂತರು. ಯಾಕಂದ್ರೆ ಬೌದ್ಧನ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ನಮ್ಮ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅನುಯಾಯಿದ್ದಾರೆ. ಅವರ ಕುಟುಂಬ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿದ್ದಾರೆ. ಅವರೆಲ್ಲರೂ ಶಾಂತಿಯನ್ನು ಬಯಸಿದ್ದಾರೆ. ಆದರೆ ನಾವು ಯಾರು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಸನಾತನ ವಿರೋಧಿಗಳಿಗೆ ಮನೋವಾದಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈ ದೇಶದಲ್ಲಿ ಶಾಂತಿ ಕಾಪಾಡಬೇಕು.